1 ಗಂಟೆಯಿಂದ ಬೈತದೆ. ಅದು ಇನ್ನು ಎಷ್ಟು ತಿನ್ಕೊ ಬಂದೈತ ಎನರ್ಜಿಗೆ. ಗಣರಾಜ್ಯೋತ್ಸವದಲ್ಲಿ ಬೆಸ್ಟ್ ರೆವಿನ್ಯೂ ಇನ್ಸ್ಪೆಕ್ಟರ್ ಅಂತ ಕೊಟ್ಟಿದ್ರು. ಓ ಕಣ್ಮುಚ್ಚ ಮಾಡ ವಿಶ್ ಮಾಡು. ಥ್ಯಾಂಕ್ಸ್. ನೀನ್ ವಿಶ್ ಮಾಡು. ಇದು ಯುರೇಕಾ ಫೋಕ್ಸ್ದು ವ್ಯಾಕ್ಯೂಮ್ ಕ್ಲೀನರು, ಹೈ ಸೆಕ್ಷನ್ ವ್ಯಾಕ್ಯೂಮ್ ಕ್ಲೀನರ್. ಇದು ಕಾರ್ಡ್ಲೆಸ್. ಹೆಂಗಿದೆ ನೋಡೋಣ. ಈಗ ನಾನು ಯಾಕೆ ಇದೇ ಬ್ರ್ಯಾಂಡಿನ ತಗೊಂಡೆ ಅಂತ ಅಂದರೆ, ಇಲ್ಲಿ ಸರ್ವಿಸ್ ಇರೋದಿಲ್ಲ ನೋಡೇ ತಗೋಬೇಕು. ನಮ್ಮದು ತಾಲೂಕಾದ್ರೂ ಅಂತ ಯಾವುದೂ ಸರ್ವಿಸ್ಗಳು ಚೆನ್ನಾಗಿಲ್ಲ. ಅಪ್ಪಿ ತಪ್ಪಿ ಏನಾರ ಕೆಟ್ಟೋದ್ರೆ ದೇವ್ರೇ ಗತಿ. ಫಸ್ಟ್ ಇದೇನೋ ಕೊಟ್ಟಿದ್ದಾರೆ, ಮ್ಯಾನ್ಯುಯಲ್ ಅನಿಸುತ್ತೆ. ಮ್ಯಾನ್ಯುವಲ್ ರೀಡ್ ಮಾಡಿದ್ರು. ಮಿಷಿನ್ ಕಂತರ ಈ ತರ ಇದೆ. ಇದು ಫಸ್ಟ್ ಲುಕ್. ಏನೋ ಇದೆ, ಎಲ್ಲ ಓಪನ್ ಮಾಡಾದ್ಮೇಲೆ ಗೊತ್ತಾಗುತ್ತೆ ಅನ್ಸುತ್ತೆ. ಇದೆಲ್ಲ ಆಕ್ಸೆಸರೀಸು. ನಾನು ವಿಡಿಯೋ ಮಾಡ್ತೀನಿ. ಡಿಫ್ರೆಂಟ್ ಆಕ್ಸೆಸರೀಸ್ ಇದೆ. ಈ ಕಡೆ ಇರೋವೆಲ್ಲ ಆಕ್ಸೆಸರೀಸ್. ನಾನು ನಿಮ್ಮ ಜೊತೆನೆ ಫಸ್ಟ್ ಟೈಮ್ ನೋಡ್ತಾ ಇರೋದು. ಇದನ್ನು ಓಪನ್ನೇ ಮಾಡಿರಲಿಲ್ಲ. ಇದೇನು ಚೆನ್ನಾಗಿದೆ. ಹಿಂಗನ್ಸುತ್ತೆ. ಇದು ಫ್ಲೋರ್ ಅಥವಾ ಮ್ಯಾಟ್ ಕ್ಲೀನ್ ಮಾಡೋದು. ತುಂಬ ಥರ ಆಕ್ಸೆಸರೀಸ್ ಕೊಟ್ಟಿದ್ದಾರೆ ಇದಕ್ಕೆ. ಇದು ಚಿಕ್ಕದು ಸೋಫಾ ಮೇಲೆಲ್ಲ ಈ ಥರ ಸಂದಿ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಅಂತ ಅನ್ಸುತ್ತೆ. ಇದೇನು ಹೆವಿ ಇದೆ, ಬ್ಯಾಟ್ರಿ ಥರ ಇದೆ ಇದು. ಇದು ಇದ್ರದ್ದು ಸೇಮ್ ಟೈಮಿಗೆ ಕರೆಂಟ್ ಹೋಗ್ಬಿಡ್ತು ಅನ್ಬಾಕ್ಸ್ ಟೈಮಲ್ಲಿ. ಇದನ್ನು ತೋರಿಸ್ತೀನಿ ನೋಡಿ, ಹತ್ರದಿಂದನೇ ತೋರಿಸ್ತೀನಿ ಇದನ್ನ. ಇದೇ ಮೇಯ್ನ್. ಇಲ್ಲಿ ಡಸ್ಟ್ ಎಲ್ಲ ಕಲೆಕ್ಟ್ ಆಗೋದು. ತುಂಬ ತುಂಬ ಹೆವಿ ಇಲ್ಲ ಮಾತ್ರ. ಇದು ತುಂಬ ಹ್ಯಾಂಡಿಯಾಗಿದೆ. ಇಲ್ಲಿಗೆ ಎಲ್ಲ ಆಕ್ಸೆಸರೀಸ್ ಎಲ್ಲ ಇಲ್ಲಿ ಕನೆಕ್ಟ್ ಮಾಡಿಕೊಂಡು ಮಾಡೋದು, ಕ್ಲೀನ್ ಮಾಡೋದು ಅನ್ಸುತ್ತೆ ಅಷ್ಟೇ ಗೈಸ್. ಚಾರ್ಜ್ ಮಾಡ್ಕೋಬೇಕು. ಎಲ್ಲಿ ಹಾಕೋದು ಬ್ಯಾಟ್ರಿ ಗೊತ್ತಿಲ್ವಲ್ಲ, ಏನೂ ಗೊತ್ತಿಲ್ಲ ಇದ್ರ ಬಗ್ಗೆ ನನಗೆ. ಇವಾಗ ಒಂದ್ಸತಿ ನಾನು ಇದನ್ನ ಟೆಸ್ಟ್ ಮಾಡಿಬಿಟ್ಟು ಇನ್ನೊಂದ್ಸಲ ರಿವ್ಯೂ ಹೇಳ್ತೀನಿ, ಓಕೆನಾ? ಏನಂದ್ರೆ ಏನೂ ಗೊತ್ತಿಲ್ಲ ನನಗೂ. ಕರೆಂಟ್ ಬರೋಷ್ಟೊತ್ತಿಗೆ ನಾನೊಂದ್ಸತಿ ಇದನ್ನ ಚೆಕ್ ಮಾಡ್ತೀನಿ ಹೆಂಗೆ ಅಂತ. ಬಂದಮೇಲೆ ಇನ್ನೊಂದ್ಸಲ ಹೆಂಗೆ ವರ್ಕ್ ಮಾಡುತ್ತೆ ಅಂತ ವಿಡಿಯೋ ಮಾಡ್ತೀನಿ, ಓಕೆನಾ? ನಂಗೆ ಚೆನ್ನಾಗಿ ಕಲರ್ ಡಿಸೈನ್ ಎಲ್ಲ ನಂಗಂತೂ ತುಂಬ ಇಷ್ಟ ಆಯ್ತು. ಇದು ಓವರಾಲ್ ಲುಕ್ ಬಂದು ಈ ಥರ ಇರುತ್ತೆ ಅನ್ಸುತ್ತೆ. ಇದು ಕೆಳಗಡೆ ಇವಾಗ ತೋರಿಸಿದ್ನಲ್ಲ ಇದು, ಇವೆಲ್ಲ ಆಕ್ಸೆಸರೀಸ್ ಕನೆಕ್ಟ್ ಮಾಡಾದ್ಮೇಲೆ. ಫ್ಲೋರ್ ಏನಾದರೂ ಕ್ಲೀನ್ ಮಾಡ್ಕೋಬೇಕು ಅಂದರೆ ಈ ಥರ. ಇದು ದೊಡ್ಡದೊಂದು ಇದು ಕನೆಕ್ಟ್ ಮಾಡಿದಾರಲ್ಲ, ಕೊಟ್ಟಿದ್ದಾರಲ್ಲ, ಇದನ್ನು ಕನೆಕ್ಟ್ ಮಾಡ್ಕೋಬೇಕು. ಅವನು ಇವನಿಗೆ ಚಡ್ಡಿ ದೋಸ್ತಂತೆ. ನಾನು ಅದಕ್ಕೆ ಹೇಳ್ತಾ ಇದ್ದೀನಿ, ನಾನಲ್ಲ ಚಡ್ಡಿ ಹಾಕಿರೋಳು ನಾನು, ಅವನ ಹೆಂಗ್ ಚಡ್ಡಿ ದೋಸ್ತ ಆಗ್ತಾನೆ? ನಾನಲ್ವಾ ಚಡ್ಡಿ ದೋಸ್ತ? ನಂಗೊಂದು ಫ್ರೆಂಡ್ಶಿಪ್ ಬ್ಯಾಂಡ್ ಕಟ್ಟಿಲ್ಲ ಅವನು. ನಾನ್ ಚಡ್ಡಿ ದೋಸ್ತ ಕಣೋ, ಚಡ್ಡಿ ಹಾಕಿಲ್ವೇನೋ ನಿಂಗೆ? ಇಲ್ಲ ಇಲ್ಲ, ನೀನೇ ಹಾಕೋಬಿಟ್ಟಿದ್ದ. ಇವನಿಗೆ ಚಡ್ಡಿ ಹಾಕಿರೋದು ಎದು ನಂದನಂತೆ. ಯಾವಾಗ ಹಾಕಿದ್ನವನು? ಅದು ಆಕ್ಚುಲಿ ನಿಜ. ಯಾವಾಗ ಹೇಳು? ಅವನು ಫಸ್ಟ್ ಸ್ಟಾರ್ಟಿಂಗ್ ಸ್ಕೂಲಿಗೆ ಹೋಗ್ಬೇಕಾದ್ರೆ ಇವನಿಗೆ ಹಾಕೊಳಕ್ ಬರ್ತಾ ಇರ್ಲಿಲ್ಲ ಪಾಪ, ಹಾಕಿ ಜಿಪ್ಪೆಲ್ಲ ಹಾಕಿ ಕಳ್ಸಿರೋನು ಅವನು. ಅದಕ್ಕೆ ಅವನು ಚಡ್ಡಿ ದೋಸ್ತಂತೆ ಇವನಿಗೆ. ಇವ್ರ ಮನೆ ಹತ್ರ ನಿಂತಿರೋ ರೀಸನ್ನು ಫ್ರೆಂಡ್ಶಿಪ್ ಬ್ಯಾಂಡ್ ಕಟ್ಟಕ್ಕೆ. ಎಲ್ಲಿದೆ ಫ್ರೆಂಡ್ಶಿಪ್ ಬ್ಯಾಂಡ್? ಬಸ್ಸಲ್ಲಿ ಕಟ್ಟಕ್ ಬಿಡಲ್ಲ ಅಂತ ಇಲ್ಲಿ ಕರ್ಕೊಂಬಂದಿದ್ದಾನೆ ಇವತ್ತು. ನಂಗೊಂದು ಕೊಡು. ಒಂದು ಎಷ್ಟಿದಾವೆ? 9.
9 ಜನ ಫ್ರೆಂಡ್ಸ್ ಇದಾರೆ, ಪರವಾಗಿಲ್ಲ ಕಣ. ನಂಗೆ ಒಬ್ರು ಇಲ್ಲ. ಇಲ್ಲೇ ಹೋಗ್ತೀನಿ. ಹೊರಟು ನಿಂತಿ ರೆಡಿ ಆಗ್ತಾ ಇದೆ ನೋಡಿ. ಎಲ್ಲಿದ್ಯಾ? ಎದಲ್ಲಂತ ಕಣ್ಮುಚ್ಚು ಒಂದು ನಿಮಿಷ. ಕಣ್ಮುಚ್ಚ ಮಾಡ. ವಿಶ್ ಮಾಡು. ಥ್ಯಾಂಕ್ಸ್. ನೀನ್ ವಿಶ್ ಮಾಡು. ನೀನು ಇಷ್ಟೊಂದು ಎದೆ ಒಂದು ಚಡ್ಡಿ ದೋಸ್ತೇನೋ ನಿಂಗೆ? ಯಾವ ಕ್ಲಾಸಲ್ಲಿ ಒಟ್ಟಿಗೆ ಇದ್ರೆ ಇವಾಗ ಇವ್ರಿಬ್ರು ಕಾಟ ತಡೀಲಾರ್ದೆ ಸೆಕ್ಷನ್ನೇ ಚೇಂಜ್ ಮಾಡ್ಬಿಟ್ಟಿದ್ದಾರೆ. ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ಲಿ ಒಟ್ಟಿಗೆ ಇದ್ರಿ ಅಲ್ವಾ? ಸೆಕೆಂಡ್ ಏಬಲ್ ಅಲ್ವಾ ನಾನು ದೇರು. ಸೆಕೆಂಡ್ ಇಂದ ಚೇಂಜ್. ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ಲೇ ಸಾಕು ಅನ್ಸ್ಬಿಟ್ಟಿದೆ ಟೀಚರ್ಸ್ಗೆ. ಏನ್ ತಿಂಡಿ ತಿಂದ? ನಾನು ಆ ಕಡೆ ಬಸ್ ಬಂತು ಹೊರಟ್ರು ಮಕ್ಕಳು. ಈ ವಿಡಿಯೋದಲ್ಲಂತೂ ನನ್ನ ಮುಖ ನಾನೇ ನೋಡ್ಕೊಳಕ್ಕಾಗ್ತಾಯಿಲ್ಲ. PMS ಮತ್ತು ಲೈಟಾಗಿ ಜ್ವರ ಇತ್ತು, ಹಾಗಾಗಿ ಮುಖನೇ ಒಂಥರ ಫುಲ್ ಡಲ್ಲಾಗಿ ಏನೋ ವಿಚಿತ್ರವಾಗಿ ನಾನೇ ಅಲ್ವೇನೋ ಅನ್ನಂಗೆ ಕಾಣಿಸ್ತಾ ಇದೆ. ಮೇ ಬಿ ಇಡೀ ವಿಡಿಯೋದಲ್ಲಿ ಹಾಗೆ ಕಾಣಿಸ್ತೀನೋ ಏನೋ. ರೆಡಿ ಆಗೂ ಇಲ್ಲ, ಯಾಕೋ ರೆಡಿ ಆಗೋಕ್ಕೂ ಒಂಚೂರು ಮನಸ್ಸೇ ಇಲ್ಲ ಇವತ್ತು. ಹಾಗಾಗಿದೆ. ಊರಿಗೆ ಬೇರೆ ಹೋಗಬೇಕು, ಮನೆ ಕ್ಲೀನ್ ಮಾಡೋದಿದೆ. ಕ್ಲೀನ್ ಮಾಡಿಕೊಂಡು ಊರಿಗೆ ಹೋಗೋಣ. ಎಂಥದ್ದು ತೋರಿಸ್ತಾ ಇರೋದು? ಸಿಕ್ಕಾಬಟ್ಟೆ ಹಾರ್ಡ್ ವರ್ಕರ್ ಅಂತ ಇದನ್ನು ಕೊಟ್ಟಿದ್ರಿ ಇವ್ರಿಗೆ. ಏನು ಕೊಡ್ತಾರೆ? ಏನದು? ನೆನಪಿನ ಕಾಣಿಕೆ. ಯಾವ್ದ್ರಲ್ಲಿ ಹೇಳಿ ಇದು? ಗಣರಾಜ್ಯೋತ್ಸವದಲ್ಲಿ ಬೆಸ್ಟ್ ರೆವಿನ್ಯೂ ಇನ್ಸ್ಪೆಕ್ಟರ್ ಅಂತ ಕೊಟ್ಟಿದ್ರು. ಓ, ಆತರಿಂದ ಇಬ್ಬರು ಸೆಲೆಕ್ಟ್ ಮಾಡಿ ಅದರಲ್ಲಿ ಹಾಂ ಓಬಳೇಶ ಸಿಕ್ಕಿರೆ ಹಾಂ, ಅವನೊಬ್ಬರಿಗೆ ನನ್ನ ಕೊಟ್ಟಿದ್ರು. ಅದಕ್ಕೆ ಅದೊಂದು ಉಜ್ಜಿ ಒರೆಸ್ತಾ ಇದ್ದೀರಾ? ಇಲ್ಲಪ್ಪ, ಎಲ್ಲ ಕ್ಲೀನ್ ಮಾಡ್ತೀವ. ಶೈನ್ ನೋಡಿಲಿ ಅದು ಅಂತ. ಹಾಂ, ಸ್ವಲ್ಪ ಎದ್ಕಾಣಿ ಅಂತ. ಅದರಲ್ಲಿ ಇದಿದೆ ನೋಡಿ, ಎಂಬ್ಲೆಮ್, ಅದು ಚೆನ್ನಾಗಿದೆ. ಹ್ಞೂ, ಸಿಮ್ಮುದು. ಹೌದು ಹೌದು. ಇನ್ನೊಂದ್ಸಲ ಹೇಳಿ. ಬಂತ ಇಲ್ವಾ? ಕಟ್ ಮಾಡ್ಬಿಟ್ನಲ್ಲ. ಮತ್ತು ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಿಮ್ಮದೆಲ್ಲ ಮನೆ ಕ್ಲೀನಿಂಗ್ ಆಯಿತಾ? ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನಂಗೆ ಸ್ವಲ್ಪ ಹುಷಾರಿಲ್ವಲ್ಲ, ಸಂತೋಷ ಹೆಲ್ಪ್ ಮಾಡ್ತಾ ಇದ್ದಾರೆ ನನಗೆ. ಇದಂತೂ ಎಷ್ಟು ಹೆಲ್ಪ್ಫುಲ್ ಗೊತ್ತಾ, ವ್ಯಾಕ್ಯೂಮ್ ಕ್ಲೀನರು. ಕಾರ್ಡ್ಲೆಸ್ ಮತ್ತು ತುಂಬ ಲೈಟ್ ವೆಯ್ಟ್ ಇದೆ. ತುಂಬ ಅಂದರೆ ತುಂಬಾ ಯೂಸ್ಫುಲ್ ಅನಿಸುತ್ತೆ. ಇಲ್ಲಿ ನನಗೆ ಮನೆ ಕೆಲಸದ ಹೆಲ್ಪ್ ಮಾಡೋಕ್ಕೆ ಯಾರೂ ಸಿಗಲ್ಲ, ಹಂಗಾಗಿ ನಾವೇ ಮಾಡ್ಕೋಬೇಕು. ದಿನ ಸ್ವಲ್ಪ ಮಾಡ್ಕೋತಾ ಇದ್ದೀನಿ. ಇದು ಗೌರಿ ಹಬ್ಬಕ್ಕೆ ಬಾಗ್ಲಿಗೆ ನೇತಾಕ್ತಾರಲ್ಲ, ಹೌದಾ? ನಾವು ಅನ್ಸುತ್ತಲ್ಲ. ಬಿಚ್ನಳ್ಳಿಗೆ ಹೋಗ್ತಾ ಇದ್ವಲ್ಲ, ಆ ರೋಡಲ್ಲಿ ಇದು ನೋಡಿ ಗೌರಿಕಾಯಿ ಅಂತ ಗೌರಿ ಹಬ್ಬಕ್ಕೆ ಬಾಗಿಲಿಗೆಲ್ಲ ಹಾಕ್ತೀವಲ್ಲ, ಅದು ಎಷ್ಟೊಂದಂದರೆ ತುಂಬ ಬಿಟ್ಟಿತ್ತು. ಒಟ್ಟಿಗೆ ಬಿಟ್ಟಿರೋದು ನೋಡೋಕ್ಕೆ ಒಂಥರ ಚೆನ್ನಾಗಿತ್ತಿದ್ದು, ಅದಕ್ಕೆ ಹಂಗೆ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ. ಇಲ್ಲೇ ಏಡಿ ಹಿಡಿತಾ ಇರೋದು. ಹಿಡ್ಕಂತೀಯ? ಹ್ಞೂ, ಯಾಕೆ ಬಿಡಪ್ಪ, ಕಚ್ಚಿ ಎಲ್ಲರ ಅವ್ರಿಗೆ ಅಭ್ಯಾಸ ಇರುತ್ತೆ. ಇದ್ರೊಳಗೆ ಏಡಿ ಹಿಡ್ದಿರೋದು 10 ಸಿಕ್ಕಿದವಂತೆ ಏಡಿ. ಹೋಯ್ತವ ಒಂದು ಕೈಲಿ ಹಿಡಿದೆ ಹೆಂಗೆ? ಗಣ್ಣಾಗಿದೆ ಸೀಬೆಹಣ್ಣು. ಈ ಥರ ಇರಬೇಕು, ಪೂರ್ತಿ ಹಣ್ಣಾಗಬಾರ್ದು, ಪೂರ್ತಿ ಕಾಯಿ ಇರಬಾರ್ದು. ಈ ಮಳದ ಹಣ್ಣು ನೋಡಿ, ಬೀಜನೇ ಜಾಸ್ತಿ ಇರಲ್ಲ ಇದರಲ್ಲಿ. ಈ ಥರ ಹಣ್ಣಿದು ಸ್ವೀಟ್ ಆಪಲ್ ಥರ ಇದೆ. ನಾನಿಲ್ಲೊಂದು ಕೋಗಿಲೆ ಕೂತಿದೆ, ನೋಡೋಣ ಅಂತ ಹೋದರೆ ಅಲ್ಲೊಂದು ಅಜ್ಜಿ ಜಗಳಕ್ಕೆ ಬಂದ್ಬಿಡ್ತು. ನಾನು ಓಡ್ ಬಂದ್ಬಿಟ್ಟೆ. ರಿಯಲ್ ಜಗಳ ನೋಡೋಣ ಬನ್ನಿ ಇವಾಗ, ಓಕೆನಾ? ಆ ಅಜ್ಜಿ ನೋಡಿ ಜಗಳ ಆಡಕ್ಕೆ ಬಂದಿದೆ. ಇವರು ಊಟ ಮಾಡಿದ್ರ ಅಂತ ಇದ್ದಾರೆ. ಬೈತಾಯ್ತ ಅಜ್ಜಿ ಅತ್ಲ. ಮುಂಜಾನೆ ಬಂದು ಎಲ್ಲ ಬಂದು ಸರ್ವೆ ಮಾಡಿ ಕಲ್ಲು ಹಾಕಿರೋದು. ನೆನ್ನೆ ಮನೆಯ ನಾವಿಲ್ದ ಹೆಂಗಾಳದ್ರು? ನೀವಿಲ್ದ ಮುಂಜಾನೆ ಇರ್ನಲ್ವಾ? ಮುಂಜಾನೆ ಅಪ್ಪಂದಲ್ಲ, ಅದು ಮುಂಜಾನೆ ನೋಡ್ಕೊಳಕ್ಕೆ. ಯಾರು ಅಪ್ಪಂದಾದ್ರೆ ಸರ್ವೆ ಮಾಡಕ್ಕೆ? ಅಪ್ಪಂದಾರು ನನ್ನ ಅಜ್ಜಂದು ಮುಂಜಾನದಲ್ಲ, ಅದು ಮುಂಜಾನೆ ನೋಡ್ಕೊಳಕ್ಕೆ. ನೋಡಪ್ಪ, ಅಲ್ಲ ಕಣವ, ನೀನು ಇಲ್ಲಿ ಅಳಿತಾ ಇದ್ದೀರಲ್ಲ ನೀವು ಬಂದು. ಅಜ್ಜಿ ಕಾಣಿಸ್ತಾ ಇರಲ್ಲ. 1 ಗಂಟೆ ಆಯ್ತು ನೋಡಿ, ಯಾರೂ ರಿಯಾಕ್ಟ್ ಮಾಡ್ತಾಯಿಲ್ಲ.
ಅಜ್ಜಿ ಒಂದೇ ಬೈತಾನೆ ಇದೆ ಒಂದ್ ಕಡೆ ಇದು ಇನ್ನೋಸೆನ್ಸ್, ಇನ್ನೊಂದ್ ಕಡೆ ಜಗಳ ಗಂಟಿ. ಯಾವಾಗ್ಲೂ ಒಂದೊಂದು ಟಳಕ ಕೆಡ್ಗಾಕ್ ಬಿಡಾಕಲ್ಲ ಈ ಈ ಮಾವಿನ ಮರದ ಹಣ್ಣು ಕುಯ್ಯಕ್ ಬಿಡಾಕಲ್ಲ. ಒಂದ್ ಗಂಟೆಯಿಂದ ಬೈತದೆ. ಅದು ಇನ್ನು ಎಷ್ಟು ತಿನ್ಕ ಬಂದೈತೆ ಎನರ್ಜಿಗೆ. ವೈಟ್ ಚಕ್ಕೋತಾ ಇದು ಸ್ವೀಟ್ ಇದೆ, ಹುಳಿನೇ ಇಲ್ಲ. ಈಗ ಟೀ ಕುಡಿತೇವೆ. ಅಲ್ಲಿ ಕಮ್ಮಿ ಕಾಯಿ ಬಿಟ್ರೆ ಸಖತ್ ದಪ್ಪ ಬರ್ತವೆ ಇವೆಯ. ಹಾ, ಇದು ಜಾಸ್ತಿ ಬಿಟ್ಟಿತ್ತಲ್ಲ, ಜಾಸ್ತಿ ಬಿಟ್ಟಿದೆ, ಅದರಿಂದ ಸಣ್ಣ ಇದೆ ಅಷ್ಟೇ ವ್ಯತ್ಯಾಸ. ಇಲ್ಲ ಅಂದ್ರೆ ಸಿಕ್ಕಾಬಟ್ಟೆ ದಪ್ಪ ಬರೋದು. ನವಿಲ್ ಎಷ್ಟೊಂದು ಆಗೋಗಿದಾವಲ್ವಾ ಆಂಟಿ? ಅಲ್ಲಿ ತೋಟಕ್ಕೆ ಹೋಗ್ತೀವಲ್ಲ, ಹಾ, ಬಡ್ಡೆಲ್ಲ ಕೂತ್ಕೊಳ್ತಾರೆ. ಅವು ಏನು ಅವರು ಮನುಷ್ಯರು ತೊಂದರೆ ಕೊಡಕ್ಕಲ್ಲ ಅಂತ ಅವಕ್ಕೂ ಗೊತ್ತಾಯ್ತಲ್ಲ. ಹಾ. ಚಿಟ್ಟೆ ನೋಡಿ ಇಲ್ಲಿ ಹೆಂಗ್ ಕೂತಿದೆ, ಎಷ್ಟು ಚೆನ್ನಾಗಿ ಎಷ್ಟು ದೊಡ್ಡದಿದೆ ನೋಡಿ ಚಿಟ್ಟೆ. ಇದೆ ಅನ್ಸುತ್ತೆ ಕಂಬಳಿ ಹುಳ. ಅಲ್ಲಲ್ಲ ಕಂಬಳು ಬೇರೆ. ಅಲ್ಲ ಆಂಟಿ, ಕಂಬಳಿ ಹುಳ ಆದ್ಮೇಲೆ ಚಿಟ್ಟೆ ಆಗೋದಲ್ವಾ? ಇಲ್ಲಿ ಇದೆಯಲ್ಲ ಮಧ್ಯದಲ್ಲಿ. ಆಂಟಿ ಬದುಕಿದ್ಯಾ? ನನ್ನ ಕಡೆಗೆ ಆಂಟಿ ಇಲ್ಲಿ ಒಳಗೆ ಹೋಗ್ಬಿಡ್ತು. ಸಿಕ್ತಿದ್ ಮತ್ತೆ ಹಿಡ್ಕೊಂಡು ವಿಡಿಯೋ ಮಾಡಂಟಿ. ಇದು ಕಚ್ಚಲ್ಲ, ಇದು ಕಚ್ಚುತ್ತೆ. ಬಿಟ್ಬಿಟ್ಟು ಇವಾಗ ಹಿಡ್ಕ ಅಂದ್ರೆ ಪಾಪ ಇಲ್ಲಿ ಹಿಡಿತಾ ಇದ್ದಾರೆ. ಹೋಗಿರ್ಬೇಕು. ಅಂಕಲ್ ನನಗೆ ಇದು ಮಾವಿನಕಾಯಿನ ಹೆಂಗೆ ಕ್ಯಾಚ್ ಇಟ್ಕೋಬೇಕು, ಕೆಳಗೆ ಬೀಳಿಸ್ಬಾರ್ದು ಅಂತ ತೋರಿಸ್ಬಿಟ್ಟು ಹೋದ್ರು. ಕೆಳಗೆ ಬೀಳಿಸಿದ್ರೆ ಅದು ಹಣ್ಣಾಗಲ್ಲ, ಕೊಳ್ತೋಗುತ್ತೆ ಅಂತ. ಅದಕ್ಕೆ ನಾನು ಮೇಲೆ ಸಂತೋಷ್ ಕಿತ್ತು ಹಾಕ್ತಾ ಇದ್ದಾರೆ, ನಾನು ಕ್ಯಾಚ್ ಹಿಡಿತಾ ಇದ್ದೀನಿ. ಇಷ್ಟು ದಿನ ಆದ್ರೂ ಇನ್ನೂ ಮಾವಿನ ಹಣ್ಣು ಇದ್ದಾವೆ, ಅದರಲ್ಲಿ ಒಂಥರ ಚೆನ್ನಾಗಿದ್ದಾವೆ ಇವು. ಒಂದು ಸ್ವಲ್ಪ ಅಂದರೆ ಸ್ವಲ್ಪನೂ ಹುಳಿ ಇಲ್ಲ ಮಾವಿನ ಹಣ್ಣು, ತುಂಬ ಅಂದರೆ ತುಂಬ ಚೆನ್ನಾಗಿದ್ದಾವೆ. ಅದಕ್ಕೆ ತೊಗೊಬಂದು ಹಣ್ಣು ಮಾಡೋಕೆ ಇಟ್ಕೊಳ್ಳೋಣ ಅಂತ ಕಿತ್ಕೋತಾ ಇದ್ದೀವಿ. ನನಗೆ ಇಲ್ಲಿಗೆ ಬಂದಾದಮೇಲೆ ತಲೆಯೆಲ್ಲ ಒಂಥರ ಭಾರ ಆದಂಗೆ ಆಗಿತ್ತು, ಅದೆಲ್ಲ ಒಂಥರ ರಿಲ್ಯಾಕ್ಸ್ ಆಗೋಯ್ತು. ಒಂಥರ ರೆಡಿ ಆಗೋಕ್ಕೂ ಮೂಡೇ ಇರಲಿಲ್ಲ ಇವತ್ತು. ಅದಕ್ಕೆ ಹೆಂಗಿದ್ನೋ ಹಾಗೆ ವಿಡಿಯೋ ಮಾಡಿದ್ದೀನಿ. ನೆಕ್ಸ್ಟ್ ವಿಡಿಯೋದಿಂದ ಸ್ವಲ್ಪ ಪ್ರೆಸೆಂಟಬಲ್ ಆಗಿರಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಗೈಸ್. ಅಲ್ಲಿವರೆಗೂ ಬಾಯ್ ಬಾಯ್. ಈ ವಿಡಿಯೋ ಹೆಂಗಿತ್ತು ಅಂತ ಹೇಳಿ ಕಮೆಂಟ್ಸಲ್ಲಿ, ಓಕೆನಾ?